ನಮಸ್ಕಾರ ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ essay 1 ಅಂದರೆ ಈ ದಿನ ನಡೆದಂಥ 25/9/2024 ನಡೆದಂಥ ಇಂಗ್ಲೀಷ್ ಸಬ್ಜೆಕ್ಟ್ನ ಕೀ ಆನ್ಸರ್ ಅಂದರೆ ಗ್ರಾಮರ್ ಮೇಲೆ ಮಾತ್ರ ಫೋಕಸ್ ಮಾಡಿ ಆನ್ಸರ್ಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸುಮಾರು 37-40 ಮಾರ್ಕ್ಸಿನ ಕ್ವಶನ್ನ ಸಾಲ್ವ್ ಮಾಡಿದ್ದೀನಿ ಸ್ನೇಹಿತರೆ. ವಿ ವಿಲ್ ಸಿ ಒನ್ ಬೈ ಒನ್. ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್ ಅಂತ ಇದೆ. ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಟು ಮ್ಯೂಸಿಕ್ಕು, ಇದಕ್ಕೆ ಆನ್ಸರು ಡೋಂಟ್ ದೇ ಹಾಕಬೇಕು. ಸೆಕೆಂಡ್ ಕ್ವಶನ್ಗೆ ಸರಿಯಾದ ಉತ್ತರ. ಸೊ ಅವರು ಡೈರೆಕ್ಷನ್ಸ್ನ ಕೊಡ್ತಾ ಇದ್ದಾರೆ, ಹಾಗಾಗಿ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಗಿವಿಂಗ್ ಡೈರೆಕ್ಷನ್. ಮೂರನೇ ಪ್ರಶ್ನೆ, ಸೊ ಟೀಚರ್ ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ಯು ವುಡ್ ಹ್ಯಾವ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್. ಸೊ ಇದು ಸರಿಯಾದ ಉತ್ತರ. ಆಮೇಲೆ ನಾಲ್ಕನೇ ಪ್ರಶ್ನೆ ಹೀಗಿದೆ, ವಿ ವೆಂಟ್ ಟ್ರೆಕ್ಕಿಂಗ್ ವಿ ವರ್ ಅನೇಬಲ್ ಟು ಮೀಟ್ ದಿ ಟ್ರೈಬಲ್ ಪೀಪಲ್ ಆನ್ ಅವರ್ ವೇ. ಸೊ ಇಲ್ಲಿ ಟು ಮೀಟ್ ಅನ್ನೋದು ಒಂದು ಏನು ಇನ್ಫಿನಿಟಿವ್ ವರ್ಬು. ಸೊ ಟು ಮೀಟ್ ಅನ್ನೋದು ರೈಟ್ ಆನ್ಸರ್. ಸೊ ಸೆಕೆಂಡ್ ಮೇನಲ್ಲಿ, ಸೊ ಫಸ್ಟ್ ಮೇನಲ್ಲಿ 4 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೆಕೆಂಡ್ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಸೊ 5ನೇ ಕ್ವಶನು, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 ಸಿಲಬಲ್ಲು, ಇದಕ್ಕೆ ಸರಿಯಾದ ಉತ್ತರ ಟೀಚ್. ಸೊ ಟೀಚ್ ಇಸ್ ದಿ ರೈಟ್ ಆನ್ಸರ್. 6ನೇ ಪ್ರಶ್ನೆಗೆ ಕೊಲೊಕೇಶನ್ ವರ್ಡ್ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇಲ್ಲಿ ನಾನು ಬೋಲ್ಡ್ ಮಾಡಿದ್ದೀನಿ, ಏನು ಬುಕ್ ವಾರ್ಮ್. ಸೊ ಬುಕ್ ವಾರ್ಮ್ ಅನ್ನೋದು ಕರೆಕ್ಟಾಗಿರುವಂಥ ಕೊಲೊಕೇಶನ್ನು. 7ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ಯೂಸಿಂಗ್ ಕರೆಕ್ಟ್ ಆರ್ಟಿಕಲ್. ಇಲ್ಲಿ ದ ಬರಬೇಕು ಆರ್ಟಿಕಲ್ಲು. ಹೂ ಈಸ್ ದಿ ಫಾಸ್ಟೆಸ್ಟ್ ಬೌಲರ್ ಇನ್ ದಿ ಕ್ಲಾಸ್. ಆಮೇಲೆ 8ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ಯೂಸಿಂಗ್ ಸುಟೇಬಲ್ ಲಿಂಕರು. ಸೊ ಇಲ್ಲಿ ಸಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದಿ ಪಾರ್ಕ್ ಬಟ್ ಹರ್ ಫ್ರೆಂಡ್ ಡಿಡಂಟ್ ಕಮ್. ಸೊ ಆದರೆ ಅವಳ ಫ್ರೆಂಡು ಬಂದಿರಲಿಲ್ಲ. 9ನೇ ಪ್ರಶ್ನೆ ಹೀಗಿದೆ, ಸುರೇಶ್ ಈಸ್ ಕನ್ಫೈನ್ಡ್ ಆನ್ ಬೆಡ್. ನೋಡಿ, ಕನ್ಫೈನ್ಡ್ ಅಂದರೆ ಸೊ ರಿಸ್ಟ್ರಿಕ್ಟೆಡ್ ಆನ್ ಸಮಥಿಂಗ್ ಅಂತ. ಸೊ ಬೆಡ್ ಬಿಟ್ಟು ಕೆಳಗಡೆ ಇಳಿಯೋ ಹಾಗಿಲ್ಲ ಅನ್ನೋದು. ಸೊ ಆನ್ ಅನ್ನೋದು ಸರಿಯಾದ ಆನ್ಸರ್ ಅದಕ್ಕೆ. 10ನೇ ಪ್ರಶ್ನೆ, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದಿ ಬ್ರಾಕೆಟ್. ಸೊ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಬಿ ಮತ್ತು ಡೆಕೋರೇಟ್ ಕೊಟ್ಟಿದ್ದಾರೆ. ಸೊ ಇದರ ವರ್ಬ್ ಫಾರ್ಮ್ ಏನಾಗುತ್ತೆ, ಹ್ಯಾಡ್ ಬೀನ್ ಡೆಕೋರೇಟೆಡ್ ಸರಿಯಾಗುತ್ತೆ. ಸೊ ನಿರ್ಮಲ ಹ್ಯಾಡ್ ಬೀನ್ ಡೆಕೋರೇಟೆಡ್ ದಿ ಪಿಕ್ಚರ್ ಎಸ್ಟರ್ಡೇ ಸರಿಯಾಗುತ್ತೆ. ನೆಕ್ಸ್ಟು ಓನ್ ವರ್ಡ್ಸಲ್ಲಿ ಬರೀಬೇಕು ಅಂತ ಕೊಟ್ಟಿರೋ ವರ್ಬ್ ಕೊಟ್ಟಿದ್ದಾರೆ, ಲಾಫ್ ಅಂತ. ಸೊ ಇದನ್ನು ಓನ್ ವರ್ಡಲ್ಲಿ ನೀವೇನು ಬೇಕಾದ್ರೆ ಬರಿಬೋದು. ಐ ಯೂಸ್ ಟು ಲಾಫ್ ಅಟ್ ಫ್ರೆಂಡ್ಸ್ ವೆನ್ ದೇ ಮೇಕ್ ಜೋಕ್ಸ್. ಸೊ ಈ ಥರ ನಾವು ಬರಿಬೋದು, ಅಥವಾ ನಿಮಗೆ ಏನು ಬೇಕೋ ಆ ಥರ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ 12ನೇ ಪ್ರಶ್ನೆ, ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಸೊ ಟಾಲೆಸ್ಟ್, ಇದನ್ನು ಕಂಪ್ಯಾರಿಸನ್ ಮಾಡಬೇಕು. ಸೊ ರಾಕೇಶ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ಸ್ ಇನ್ ದಿ ಕ್ಲಾಸ್. ಸೊ ಇದು ಕಂಪ್ಯಾರಿಟಿವ್ ಡಿಗ್ರಿ. 13ನೇ ಪ್ರಶ್ನೆ, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಏನಿದೆ, ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದಿ ಪ್ರಾಜೆಕ್ಟ್, ಒಂದು ಪ್ರಾಜೆಕ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇಲ್ಲಿ ದಿ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದಿ ಸ್ಟೂಡೆಂಟ್ ಅನ್ನೋದು ಇದರ ಪ್ಯಾಸಿವ್ ಫಾರ್ಮು. ನೆಕ್ಸ್ಟ್ 14ನೇ ಪ್ರಶ್ನೆ, ಒನ್ ವರ್ಡು, ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ. ಸೊ ಅವ್ರನ್ನ ಕಮ್ಯೂಟರ್ ಅಂತ ಕರೀತಾರೆ. ಏನಂತ ಕರೀತಾರೆ, ಕಮ್ಯೂಟರ್ ಅಂತ ಕರೀತಾರೆ. 15ನೇ ಪ್ರಶ್ನೆ, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್. ಸೊ ಇಲ್ಲಿ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಪ್ರೆಸೆಂಟೇಷನ್ ಆಗಬೇಕು. ದಿ ಪ್ರೆಸೆಂಟೇಷನ್ ಗಿವನ್ ಬೈ ದಿ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋವಿಂಗ್ ಅಂತ ಆಗುತ್ತೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಇದೆ, ಪ್ರಶ್ನೆಯನ್ನು ಕೊಟ್ಟಿಲ್ಲ, ನೇರವಾಗಿ ಉತ್ತರ ಕೊಟ್ಟಿದ್ದೀನಿ. ಸೊ ಸುಂದರ್ ಟೋಲ್ಡ್ ರವೀಂದ್ರ ದಟ್ ಹಿ ವಾಂಟ್ಸ್ ಟು ಬಿಕಮ್ ಎ ಟೀಚರ್. ಹಿ ವಾಂಟ್ಸ್ ಟು ಬಿಕಮ್ ಎ ಟೀಚರ್. ಕೆಲವೊಬ್ಬರು ವಾಂಟೆಡ್ ಅಂತಲೂ ಹೇಳ್ತಾ ಇದ್ದಾರೆ, ಬಟ್ ಆ್ಯಸ್ ಆಫ್ ಮೀ ವಾಂಟ್ಸ್ ಟು ಬಿಕಮ್ ಎ ಟೀಚರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ 3ನೇ ಮೇನು 2 ಮಾರ್ಕಿಗಿದೆ. ಇಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಕಂಡುಹಿಡಬೇಕು, ಇನ್ನೊಂದು ವರ್ಬಲ್ ಮಿಸ್ಟೇಕ್ ಕಂಡುಹಿಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕು ಸ್ಟೋರಿ, ನೋಡಿ ಈ ಸೇರಿಸ್ಬಿಟ್ಟಿದೆ, ಇಲ್ಲಿ ಸ್ಟೋರಿ ಅನ್ನೋದು ಈ ಥರ ಆಗಬೇಕು. ಇಲ್ಲಿ ಸ್ಟೂಡೆಂಟ್ಸ್ ಎಂಜಾಯ್ ಎ ಲಾಟ್ ಅಂತ ಇದೆ, ಇದು ಎಂಜಾಯ್ಡ್ ಎ ಲಾಟ್ ಆಗಬೇಕು. ಇಷ್ಟು ಮಾಡಿದರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟು ಇಲ್ಲೇನು ಕೊಟ್ಟಿದ್ದಾರೆ, ಪ್ರೊಫೈಲ್ ರೈಟಿಂಗ್ ಕೊಟ್ಟಿದ್ದಾರೆ, ಕ್ಲೂಸ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು,
ಒಂದು ಸ್ಟೋರಿ ಥರ ಬರೀಬೇಕು, ಪ್ರೊಫೈಲ್ ರೈಟಿಂಗ್ ಮಾಡಬೇಕು. ಸೊ ಇಲ್ಲಿ ನಾನು ಬರೆದಿದ್ದೀನಿ ಪ್ರೊಫೈಲ್ ರೈಟಿಂಗು. ಯಾರು? ಡಾಕ್ಟರ್ ಮಹೇಶ್ ಈಸ್ 39 years old, middle aged man living in Hassan. His qualification is MS in general surgery. He was a kind-hearted person, down to earth. He was easily available for the patients and give free treatment. He has achieved so many operations for free of cost, and he has awarded with many local and state awards. ಇದಿಷ್ಟು 3 ಮಾರ್ಕ್ಸಿಗೆ ಇರುವಂಥದ್ದು. ನೆಕ್ಸ್ಟು ಡೆವಲಪಿಂಗ್ ಎ ಸ್ಟೋರಿ ಇದೆ. ಸ್ಟೋರಿ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ. ಲಯನ್ ಬಗ್ಗೆ. ಲಯನ್ ಒಂದಿನ ಅದಕ್ಕೆ ತುಂಬ ಹಸಿವಾಗ್ಬಿಡುತ್ತೆ, ಹಾಗಾಗಿ ಫುಡ್ನ ಹುಡ್ಕೋದಕ್ಕೆ ಹೋಗುತ್ತದು. ಸೊ ಹುಡುಕ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಕ್ಲೀವ್ಸ್ ಕೊಟ್ಟಿದ್ದಾರೆ, ಒಂದೊಂದೇ ನೋಡ್ತಾ ಹೋಗೋಣ. ಸೊ ಒನ್ ಡೇ ಲಯನ್ ವಾಸ್ ರೋಮಿಂಗ್ ಇನ್ ದಿ ಜಂಗಲ್ ಫಾರ್ ಅ ಹಂಟಿಂಗ್ ಜರ್ನಿ. ಹಿ ಹ್ಯಾಡ್ ನಥಿಂಗ್ ಟು ಈಟ್. ಹತ್ರ ಈಟ್ ಮಾಡೋದಕ್ಕೆ ಏನಿರಲ್ಲ. ಆ್ಯಂಡ್ ವಾಸ್ ಎಕ್ಸ್ಟ್ರೀಮ್ಲಿ ಹಂಗ್ರಿ. ತುಂಬ ಹಸಿವಾಗಿತ್ತು. ದಿ ಹಂಗ್ರಿ ಲಯನ್ ರೋಮ್ಡ್ ಇನ್ ದಿ ಫಾರೆಸ್ಟ್ ಲುಕಿಂಗ್ ಫಾರ್ ಡಿಲಿಸಿಯಸ್ ಮೀಲ್ ಲೈಕ್ ಎ ಡೀರ್, ಜಿಂಕೆ ಅಥವಾ ಸಮಥಿಂಗ್ ಎಲ್ಸ್ನ ನೋಡ್ತಾ ಇತ್ತು. ಇನ್ ಸರ್ಚ್ ಆಫ್ ಫುಡ್ ಹಿ ವೆಂಟ್ ನಿಯರ್ ದಿ ಗ್ರಾಸ್ ಲ್ಯಾಂಡ್ಸ್ ಆ್ಯಂಡ್ ಕಾಟ್ ಎ ಸ್ಮಾಲ್ ಹೇರ್. ಒಂದು ಮೊಲ ಸಿಗುತ್ತೆ. ದಿ ಹೇರ್ ಹ್ಯಾಡ್ ಬಿಗ್ ಇಯರ್ಸ್ ಆ್ಯಂಡ್ ವಾಸ್ ಈಟಿಂಗ್ ಕ್ಯಾರೋಟ್ಸ್. ಅದು ಕ್ಯಾರೆಟ್ನ ತಿಂತಾ ಇತ್ತು. ಲಯನ್ ರೈಸ್ಡ್ ಹಿಸ್ ಪಾಸ್ ಟು ಕಿಲ್ ದಿ ಹೇರ್. ಅದನ್ನು ಕಿಲ್ ಮಾಡಬೇಕು ಅಂತ ಅದೇನು ಮಾಡುತ್ತೆ, ಪಾಸ್ನ ರೈಸ್ ಮಾಡುತ್ತೆ. ಬಟ್ ಹಿ ಸ್ಪಾಟೆಡ್ ಎ ಡಿಯರ್ ಕಮಿಂಗ್ ಫ್ರಮ್ ದಿ ಅದರ್ ಸೈಡ್. ಇನ್ನೊಂದು ಕಡೆಯಿಂದ ಜಿಂಕೆ ಬರ್ತಾ ಇರೋದು ಅದಕ್ಕೆ ಕಾಣಿಸುತ್ತೆ. ಹ್ಯಾವಿಂಗ್ ಸಮ್ ಡ್ರೈ ಗ್ರಾಸ್ ಇನ್ ಹಿಸ್ ಮೌತ್, ಲಯನ್ ಡ್ರಾಪ್ಡ್ ದಿ ಹೇರ್ ಆ್ಯಂಡ್ ರ್ಯಾನ್ ಆಫ್ಟರ್ ದಿ ಡಿಯರ್. ಈ ಹೇರ್ನ ತಿಂದರೆ ನನಗೆ ಏನೂ ಸಿಗಲ್ಲ, ಜಿಂಕಿನ ತಿನ್ನೋಣ ಅಂತ ಓಡೋಗುತ್ತೆ. ದಿ ಹೇರ್ ರ್ಯಾನ್ ಅವೇ ಆ್ಯಂಡ್ ದಿ ಡೇರ್ ಹ್ಯಾಡ್ ಲಾಂಗ್ ಥಿನ್ ಲೆಗ್ಸ್ ಸೊ ಹಿ ಕುಡ್ ರನ್ ಫಾಸ್ಟರ್. ಇನ್ ಅ ಟ್ರೈಸ್ ದಿ ಡೀರ್ ವ್ಯಾನಿಸ್ಡ್ ಆ್ಯಂಡ್ ದಿ ಲಯನ್ ವಾಸ್ ಪಝಲ್ಡ್ ವೇರ್ ದಿ ಡಿಯರ್ ವೆಂಟ್. ಅದನ್ನು ಕಳ್ಕೊಂತು, ಇದನ್ನು ಕಳ್ಕೊಂತು. ಸೊ ಮೋರಲ್ ಆಫ್ ದಿ ಸ್ಟೋರಿ ಏನು? ಡೋಂಟ್ ಬಿ ಗ್ರೀಡಿ. ಅತಿ ಆಸೆ ಗತಿಗೇಡು ಅಂತಾರಲ್ಲ, ಅತಿಯಾಗಿ ಆಸೆ ಪಡಬಾರ್ದು ಅಂತ. ಸೊ ಇಲ್ಲಿ ಯಾವುದೂ ಅದಕ್ಕೆ ಸಿಗಲಿಲ್ಲ. ನೆಕ್ಸ್ಟು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಫಾರ್ 4 ಮಾರ್ಕ್ಸು. ವೈ ಈಸ್ ಶ್ರೀನಗರ್ ಸಿಟಿ ಕಾಲ್ಡ್ ಆ್ಯಸ್ ದಿ ವಿನೈಸ್ ಆಫ್ ಇಂಡಿಯಾ ಅಂತ ಕೇಳಿದ್ದಾರೆ. ಪ್ಯಾಸೇಜಲ್ಲೇ ಆನ್ಸರ್ ಕೊಟ್ಟಿದ್ದಾರೆ. ದಿ ಜೇಲಂ ಫ್ಲೋಸ್ ಟು ದಿ ಸಿಟಿ ಆಫ್ ಶ್ರೀನಗರ್ ಆ್ಯಂಡ್ ವಿತ್ ಇಟ್ಸ್ ಕೆನಾಲ್ಸ್ ಕಟ್ ಇಟ್ ಅಪ್ ಇಂಟು ಸೋ ಮೆನಿ ಐಲ್ಯಾಂಡ್ಸ್ ಆ್ಯಸ್ ಟು ಗಿವ್ ಇಟ್ ದಿ ನೇಮ್ ಆಫ್ ವಿನೈಸ್ ಆಫ್ ಇಂಡಿಯಾ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಅದರಲ್ಲೇ ಇದೆ. ವೈ ಡು ದಿ ಹೌಸಸ್ ಇನ್ ಕಾಶ್ಮೀರ್ ಲುಕ್ ಪಿಕ್ಚರ್ಸ್ ಕ್ಯೂ ಡ್ಯೂರಿಂಗ್ ಸಮ್ಮರ್. ಸಮ್ಮರಲ್ಲಿ ಪಿಕ್ಚರ್ಸ್ ಕ್ಯೂ ಥರ ಯಾಕೆ ಕಾಣಿಸುತ್ತೆ? ಫಾರ್ ದಿ ರೂಪ್ಸ್ ಆಫ್ ಮೆನಿ ಆಫ್ ದೆಮ್ ಆರ್ ಕವರ್ಡ್ ವಿತ್ ಫ್ಲವರ್ಸ್. ಅದರ ಮೇಲ್ಛಾವಣಿಗಳು ಫ್ಲವರ್ಸಿಂದ ಕವರ್ ಆಗಿದೆ. ಸಮ್ ಹ್ಯಾವ್ ಟುಲಿಪ್ಸ್, ಸಮ್ ವೈಲ್ಡ್ ರೈಸಸ್ ಆ್ಯಂಡ್ ಸಮ್ ಅದರ್ಸ್ ಆರ್ ರೆಡ್ ಪಪ್ಪೀಸ್ ಅನ್ನೋದು ಇದಕ್ಕೆ ಬೇಕಾಗಿರೋಂಥ ಉತ್ತರ. ನೆಕ್ಸ್ಟು ಎಸ್ಸೆ ಕೊಟ್ಟಿದ್ದಾರೆ. ನಾನು ಯೂಸಸ್ ಆಫ್ ಮೊಬೈಲ್ ಫೋನ್ಸ್ ಮೇಲೆ ಬರೆದಿದ್ದೀನಿ. ತುಂಬ ಈಸಿಯಾಗಿ ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೋದು. ಸೊ ಮೊಬೈಲು ಬಳಕೆ ಮಾಡದಿರೋರು ಯಾರೂ ಇಲ್ಲ ಇವತ್ತಿನ ಕಾಲದಲ್ಲಿ, ಹಾಗಾಗಿ ಮೊಬೈಲ್ ಮೇಲೆ ಕೊಟ್ಟಿದ್ದೀನಿ ಎಸ್ಸೆ. ಸೊ ಪ್ರತಿಯೊಂದು ಪಾಯಿಂಟ್ನೂ ಹೈಲೈಟ್ ಮಾಡಿದ್ದೀನಿ. ಮೊಬೈಲ್ ಯಾಕೆ ಬೇಕು, ಕಮ್ಯುನಿಕೇಷನು, ಎಂಟರ್ಟೈನ್ಮೆಂಟು, ಪ್ರೊಡಕ್ಟಿವಿಟಿ, ಇನ್ಫಾರ್ಮೇಷನ್ನು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ನು, ಶಾಪಿಂಗು, ಆಮೇಲೆ ಫೋಟೋಗ್ರಫಿ, ಲರ್ನಿಂಗು, ಇವೆಲ್ಲ ಪಾಯಿಂಟ್ಸ್ನೂ ಕೂಡ ಮೆನ್ಷನ್ ಮಾಡಿ ಅದ್ರ ಮೇಲೆ ಒಂದು ಎಸ್ಸೆನ ಬರೆದಿದ್ದೀನಿ 1 by 1. ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಲೆಟರ್ ರೈಟಿಂಗ್ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಏನಂತ? ರೈಟ್ ಎ ಲೆಟರ್ ಟು ದಿ ಹೆಡ್ ಮಾಸ್ಟರ್ ಆರ್ ಹೆಡ್ ಮಿಸ್ಟ್ರೆಸ್ ರಿಕ್ವೆಸ್ಟಿಂಗ್ ಟು ಆರ್ಗನೈಸ್ ಎ ವಿಸಿಟ್ ಟು ದಿ ಪ್ಲಾನೆಟೋರಿಯಮ್. ಪ್ಲಾನೆಟೋರಿಯಮಿಗೆ ಹೋಗೋಣ ಅಂಥೇಳಿ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ಪ್ರಿನ್ಸಿಪಾಲ್ಗೆ ಲೆಟರ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಫಸ್ಟು ಪ್ರಿನ್ಸಿಪಾಲ್ ಅಡ್ರೆಸ್ಸು, ಸ್ಕೂಲು ಆದರ್ಶ್ ಹೈಸ್ಕೂಲ್ ಅಂತ ಮೆನ್ಷನ್ ಮಾಡಿದ್ದೀನಿ, ನ್ಯೂ ಡೆಲ್ಲಿ, ಪಿನ್ ಕೋಡು. ಸೊ ಇವತ್ತಿನ ಡೇಟು, ಇವತ್ತು ಎಕ್ಸಾಮ್ ನಡೀತಲ್ವ, ಹಾಗಾಗಿ 25th September 2024. ಸಬ್ಜೆಕ್ಟು ಅಪ್ಲಿಕೇಶನ್ ಟು ರಿಕ್ವೆಸ್ಟ್ ಆ್ಯಂಡ್ ಎಜುಕೇಷನ್ ಟೂರ್ ಟು ನೆಹರು ಪ್ಲಾನೆಟೋರಿಯಮ್ಗೆ ಕರ್ಕೊಂಡೋಗಿ ಅಂತ ಸಬ್ಜೆಕ್ಟು. ಸೊ ಇಲ್ಲಿ ಸರ್ ವಿತ್ ಡ್ಯೂ ರೆಸ್ಪೆಕ್ಟ್ XYZ ಸ್ಟೂಡೆಂಟ್ನ ಮೆನ್ಷನ್ ಮಾಡಿಲ್ಲ. ದಿ ಸ್ಟೂಡೆಂಟ್ ಆಫ್ ಸ್ಟ್ಯಾಂಡರ್ಡ್ 10th ಸೆಕ್ಷನ್ ಎ ಆಫ್ ದಿ ಯುವರ್ ಸ್ಕೂಲ್ ವಾಂಟ್ ಟು ರಿಕ್ವೆಸ್ಟ್ ಯು ಟು ಟೇಕ್ ಅಸ್ ಟು ಆ್ಯನ್ ಎಜುಕೇಷನಲ್ ಟೂರ್ ಟು ಯಾವುದಕ್ಕೆ? ಪ್ಲಾನೆಟೋರಿಯಮ್ಗೆ, ನೆಹರು ಪ್ಲಾನೆಟೋರಿಯಮ್ಗೆ. ದಿ ಟೂರ್ ವುಡ್ ಬಿ ರಿಫ್ರೆಶಿಂಗ್ ಆ್ಯಂಡ್ ಲರ್ನಿಂಗ್ ಮೂಮೆಂಟ್ ಫಾರ್ ದಿ ಸ್ಟೂಡೆಂಟ್ ಆಸ್ ಇನ್ ದಿ ನೆಕ್ಸ್ಟ್ ಇಯರ್ ವಿ ವುಡ್ ಬಿ ಬಿಸಿ ಇನ್ ಪ್ರಿಪ್ರೇಷನ್ ಆಫ್ ದಿ ಬೋರ್ಡ್ಸ್. ಹೆನ್ಸ್ ಐ ವುಡ್ ರಿಕ್ವೆಸ್ಟ್ ಯು ಟು ಕನ್ಸಿಡರ್ ಮೈ ರಿಕ್ವೆಸ್ಟ್. I hope that you will consider my request. Thanking you, yours faithfully XYZ. XB ಅಂತ ಸ್ಟೂಡೆಂಟ್ ಹೆಸರು, ಸ್ಕೂಲ್ ಅಂತ ಹಾಕಿದ್ದೀನಿ. ಇದಿಷ್ಟು ಸುಮಾರು 37 ಮಾರ್ಕ್ಸಿಗೆ ಕವರ್ ಮಾಡಿದ್ದೀನಿ ಸ್ನೇಹಿತರೆ. ಓನ್ಲಿ ಗ್ರಾಮರ್ ಪಾರ್ಟ್ ಕವರ್ ಮಾಡಿದ್ದೀನಿ. ಪಿಕ್ಚರ್ ರೈಟಿಂಗ್ ಒಂದು ಮಾತ್ರ ಬಿಟ್ಟಿದ್ದೀನಿ, ಅದೊಂದು ನೀವು ನೋಡಿಕೊಂಡ್ರೆ ಸುಮಾರು 40 ಮಾರ್ಕ್ಸಿನ ಗ್ರಾಮರು ಈಸಿಯಾಗಿ ನೀವು 40 ಮಾರ್ಕ್ಸ್ನ ತಗೋಬೋದು. ಇಷ್ಟು ಹೇಳ್ತಾ ಇವತ್ತಿನ ಈ ಡಿಸ್ಕಷನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ and keep supporting.